ಬೀದಿಗೆ ಬಿದ್ದ ನೂರಾರು ಬಡ ಕುಟುಂಬಗಳ ಬೆನ್ನಿಗೆ ನಿಂತ ಟಿವಿ5 ವರದಿಯ ಬೆನ್ನಲ್ಲೇ ನೆಟ್ಟಿಸಿರು ಬಿಟ್ಟ ಬಡ ವ್ಯಾಪಾರಸ್ಥರು. ಹುಬ್ಬಳ್ಳಿಯ ಜನತಾ ಬಜಾರ್ ವ್ಯಾಪಾರಿಗಳಿಗೆ ಮಳಿಗೆ ಹಸ್ತಾಂತರ ಮಾಡಲಾಗಿದೆ. ಬಹುಮಹಡಿ ಕಟ್ಟಡ ಇದ್ರೂ ಕೂಡ ಬೀದಿ ಮೇಲೆ ವ್ಯಾಪಾರ ಮಾಡ್ತಿದ್ರು ವ್ಯಾಪಾರಿಗಳು. ಉದ್ಘಾಟನೆಯಾಗಿ 3 ವರ್ಷ ಕಳೆದ್ರೂ ಕೂಡ ಜನರಿಗೆ ಇದರ ಉಪಯೋಗ ಮಾಡುವಂತ ಭಾಗ್ಯ ಸಿಕ್ಕಿರಲಿಲ್ಲ. ಈ ಬಗ್ಗೆ ವಿಸ್ತೃತವಾದಂತ ವರದಿಯನ್ನ ಪ್ರಸಾರ ಮಾಡಿತ್ತು ನಿಮ್ಮ ಟಿವಿ5 ವರದಿಯ ಬೆನ್ನಲ್ಲೇ ಎಚ್ಚೆತ್ತ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ. ಲಾಟರಿ ಮುಖಾಂತರವಾಗಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಮಳಿಗೆಯನ್ನ ಹಸ್ತಾಂತರ ಮಾಡಲಾಗಿದೆ. ಟಿವಿ5ಗೆ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದಾರೆ ಬಡ ವ್ಯಾಪಾರಿಗಳು. ನೋಡಿ, ಬಹುಮಹಡಿ ಕಟ್ಟಡ ನಿರ್ಮಾಣ ಆಗಿದ್ರು ಕೂಡ ಅದು ಯಾರಿಗೆ ಸಲ್ಲಬೇಕಾಗಿತ್ತು, ಯಾವ ಉದ್ದೇಶದಿಂದ ನಿರ್ಮಾಣ ಆಗಿತ್ತು ಅದನ್ನು ಮಾಡಿರಲಿಲ್ಲ. ಸೊ ಈ ಹಿನ್ನೆಲೆಯಲ್ಲಿ ನಿಮ್ಮ ಟಿವಿ5 ವಿಸ್ತೃತವಾದಂಥ ಒಂದು ವರದಿಯನ್ನು ಬಿತ್ತರಿಸಿತ್ತು. ಫೈನಲಿ ಇದೀಗ ಯಾರ್ಯಾರು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡಿ ಬದುಕನ್ನು ಕಟ್ಕೊಂಡಿದ್ರೋ ಅವರಿಗೆ ಮಳಿಗೆ ಅಂತ ಒಂದು ಸಿಕ್ಕಿದೆ, ಸೂರು ಅಂತ ಒಂದು ಸಿಕ್ಕಿದೆ. ಅವರ ಮುಖದಲ್ಲಿನ ಮಂದಹಾಸವೇ ಹೇಳ್ತಾ ಇದೆ, ನಮಗೂ ಕೂಡ ಒಂದು ಸಾರ್ಥಕ ಭಾವ ಮೂಡುವಂತಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆಗೆ ನಮ್ಮ ಪ್ರತಿನಿಧಿ ಅವರನ್ನು ಮಾತಾಡಿಸಿದ್ದಾರೆ. ಏನು ಹೇಳ್ತಾರೆ ಅಂತ ಕೇಳೋಣ ಬನ್ನಿ. ವಾಣಿಜ್ಯ ನಗರಿಯ ಹುಬ್ಬಳ್ಳಿಯ ಜನತಾ ಬಜಾರ್ ಅಂದರೆ ಇದಕ್ಕೆ ಸಾಕಷ್ಟು ಇತಿಹಾಸ ಇದೆ. ಈ ಒಂದು ಜನತಾ ಬಜಾರ್ ವ್ಯಾಪಾರಸ್ಥರು ಕಳೆದ 5 ವರ್ಷಗಳಿಂದ ಇಲ್ಲಿ ಅಂದರೆ ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ರು. ಈಗ ಒಂದು ಸುಸಜ್ಜಿತ ಕಟ್ಟಡ ನಿರ್ಮಾಣವಾಗಿದೆ. ಈ ಸುಸಜ್ಜಿತ ಕಟ್ಟಡ ನಿರ್ಮಾಣವಾಗಿ 2 ವರ್ಷ ಗತಿಸಿದ್ರು ಸಹಿತ ಇಲ್ಲಿ ಅಂತಂದರೆ ಅಧಿಕಾರಿಗಳ ತಿಕ್ಕಾಟ ಮತ್ತು ಜನಪ್ರತಿನಿಧಿಗಳ ಒಂದು ಇಲ್ಲಿ ಅಂತಂದರೆ ತಮ್ಮ ಜಗಳದ ನಡುವೆ ಇಲ್ಲಿ ಅಂತಂದರೆ ಯಾವ ಬೀದಿ ಬದಿ ವ್ಯಾಪಾರಸ್ಥರಿಗೆ ಈ ಅಂಗಡಿಗಳು ಇಲ್ಲಿ ಅಂತಾರೆ ಹಸ್ತಾಂತರ ಆಗಬೇಕಾಗಿತ್ತು, ಹಸ್ತಾಂತರ ಆಗಿರಲಿಲ್ಲ. ಆದರೆ ಈ ಸಂಬಂಧಪಟ್ಟಂಗೆ ಟಿವಿ5 ಕಳೆದ ಕೆಲವು ದಿನಗಳ ಹಿಂದುಗಡೆ ವಿಸ್ತೃತವಾದ ಒಂದು ವರದಿಯನ್ನು ಪ್ರಸಾರ ಮಾಡಿತ್ತು. ವರದಿಯ ಪ್ರಸಾರ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಜನಪ್ರತಿನಿಧಿಗಳು ಇಲ್ಲಿ ಎಚ್ಚೆತ್ತುಕೊಂಡು ಒಂದು ಹರಾಜು ಪ್ರಕ್ರಿಯೆಯ ಮುಖಾಂತರ ಇಲ್ಲಿ ಅಂತಂದರೆ 170ಕ್ಕೂ ಹೆಚ್ಚು ಜನರಿಗೆ ಇಲ್ಲಿ ಅಂತಾರೆ ಅಂಗಡಿಗಳನ್ನು ಹಸ್ತಾಂತರ ಮಾಡಿದರೆ ಇಲ್ಲಿವರೆಗೂ ಅಂತಂದರೆ ಕಳೆದ 2 ವರ್ಷಗಳಿಂದ, ಯಾಕಂದರೆ ಇದೇ ಒಂದು ಕಟ್ಟಡವನ್ನು ಬರೋಬ್ಬರಿ ಇಲ್ಲಿ ಅಂತಂದರೆ 19 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಅದು ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ. ಅದರಲ್ಲಿ ಈ ಒಂದು ಯೋಜನೆಯನ್ನು ವರ್ಚುವಲ್ ಮುಖಾಂತರ ದೇಶದ ಪ್ರಧಾನಿ ನರೇಂದ್ರ ಮೋದಿ ಅವರು ಉದ್ಘಾಟನೆ ಮಾಡಿದರು. ಉದ್ಘಾಟನೆಗೊಂಡು 2 ವರ್ಷ ಕಳೆದರೂ ಸಹಿತ ಇಲ್ಲಿ ಅಂತಂದರೆ ಯಾರು ಬೀದಿ ಬದಿ ವ್ಯಾಪಾರಸ್ಥರು ಇದ್ದರೂ ಅವರಿಗೆ ಹಸ್ತಾಂತರವಾಗಿಲ್ಲ. ಯಾವಾಗ ಇಲ್ಲಿ ಅಂದರೆ ಟಿವಿ5 ವರದಿ ಮಾಡ್ತು, ವರದಿಯ ಬೆನ್ನಲ್ಲೇ ಇಲ್ಲಿ ಅಂತಂದರೆ ಅಧಿಕಾರಿಗಳು ಎಚ್ಚೆತ್ತುಕೊಂಡಿದ್ದಾರೆ. ಇಲ್ಲಿರುವಂತಹ ಬೀದಿ ಬದಿ ವ್ಯಾಪಾರಸ್ಥರುಗಳಿಗೆ ತಮ್ಮ ಅಂಗಡಿಗಳನ್ನು ಅದು ಹರಾಜು ಪ್ರಕ್ರಿಯೆ ಮುಖಾಂತರ ಇಲ್ಲಿ ಅಂತಾರೆ ಹಸ್ತಾಂತರ ಮಾಡುವಂತಹ ಕೆಲಸವನ್ನು ಮಾಡಿದರೆ ಈ ಸಂಪಟ್ಟಂಗೆ ಇಲ್ಲಿ ಸ್ಥಳೀಯರನ್ನು ಮಾತಾಡ್ತೀನಿ. ಸರ್, ಕಳೆದ 2 ವರ್ಷಗಳಿಂದ ನೆನೆಗೆ ಬದುಕಿಗೆ ಬಿದ್ದಿತ್ತು ಬಿಲ್ಡಿಂಗ್ ಇಲ್ಲಿ ಅಂತ ಮೋದಿ ಅವರು ಉದ್ಘಾಟನೆ ಮಾಡಿದರು. ಇಲ್ಲಿವರೆಗೂ ಅಂತ ಹಸ್ತಾಂತರಗೊಂಡಿಲ್ಲ. ಈಗ ಹಸ್ತಾಂತರಗೊಂಡಿವೆ ಸರ್, ಏನೈತ್ರಿ ಈ ವಿಷಯಕ್ಕೆ? ನಾನು ಮೊದಲನೇ ಬಾರಿಗೆ ಟಿವಿ5 ಎಲ್ಲ ತಂಡದವರಿಗೆ ನಾನು ನಮ್ಮ ವ್ಯಾಪಾರಸ್ಥರ ಸಂಘದ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕಂತಂದರೆ ಇತ್ತೀಚಿನ ದಿನಗಳಲ್ಲಿ ಈ ವಿಷಯ ಕುರಿತು ಟಿವಿ5 ಮಾಧ್ಯಮ ಇಲ್ಲಿರುವಂಥ ಸಮಸ್ಯೆಗಳಾಗಿರ್ಬೋದು, ಇಲ್ಲಿರುವಂಥ ಹಂಚಿಕೆ ಪ್ರಕ್ರಿಯೆ ಆಗಿರ್ಬೋದು, ಮುಂತಾದ ನಮ್ಮ ಬೇಡಿಕೆಗಳ ಕುರಿತಂತೆ ಬಹಳ ವಿಸ್ತೃತವಾದಂಥ ಒಂದು ವರದಿಯನ್ನು ಮಾಡೋದ್ರ ಮೂಲಕ ಸಾರ್ವಜನಿಕರನ್ನಾಗಿರ್ಬೋದು, ರಾಜಕೀಯ ಪ್ರತಿನಿಧಿಗಳನ್ನಾಗಿರ್ಬೋದು ಅಥವಾ ಪಾಲಿಕೆ ಅಧಿಕಾರಿಗಳನ್ನಾಗಿರ್ಬೋದು ಬಡಿದೆಚ್ಚುವಂಥ ಕೆಲಸ ಮಾಡಿದೆ. ಇದಕ್ಕೆ ನಾನು ಮತ್ತೊಮ್ಮೆ ನಮ್ಮ ಸಂಘದ ಪರವಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೊತೆಗೆ ನೋಡಿ, ಈಗ 2018-19 ಸಾಲಿನಲ್ಲಿ ಇಲ್ಲಿ ಹಳೆಯ ಒಂದು ಜನತಾ ಬಜಾರ್ ಮಾರುಕಟ್ಟೆಯನ್ನು ತೆಗೆದುಹಾಕೋದ್ರ ಮೂಲಕ ಸ್ಮಾರ್ಟ್ ಸಿಟಿ ಯೋಜನೆಯಡಿಯಲ್ಲಿ ಒಂದು ಬೃಹತ್ವಾದಂಥ ಒಂದು ಮಾರುಕಟ್ಟೆಯನ್ನು ನಿರ್ಮಾಣ ಮಾಡಿ 2 ವರ್ಷ ಗತಿಸಿದೆ. ಈಗಾಗಲೇ ಈ ಒಂದು ಬಿಲ್ಡಿಂಗು ಉದ್ಘಾಟನೆಗೊಂಡು. ಆದರೆ ಇಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಏನು ಚಿಕ್ಕ ಪುಟ್ಟ ವರ್ತಕರಿದ್ದಾರೆ, ವ್ಯಾಪಾರಸ್ಥರಿದ್ದಾರೆ, ಅವರಿಗೆ ಕೊಡಬೇಕಾದಂಥ ಕಟ್ಟಗಳನ್ನು ಹಂಚಿಕೆ ಮಾಡುವಂಥ ಪ್ರಕ್ರಿಯೆ ನೆನೆಗುದಿಗೆ ಬಿದ್ದಿತ್ತು. ಆದರೆ ನಿನ್ನೆ ದಿವಸ ಮಹಾನಗರ ಪಾಲಿಕೆ ಅಧಿಕಾರಿಗಳು ಇಲ್ಲಿರುವಂಥ 177 ಜನ ವ್ಯಾಪಾರಸ್ಥರ ಪರವಾಗಿ 121 ಜನ ಏನು ಇಲ್ಲಿ ನಿರ್ಮಾಣವಾಗಿರುವಂಥ 121 ಕಟ್ಟಗಳಿಗೆ ಆ ವ್ಯಾಪಾರಸ್ಥರನ್ನ ಲಾಟ್ರಿ ಚೀಟಿ ಮಾಡೋದ್ರ ಮೂಲಕ ಹಂಚಿಕೆ ಮಾಡಿ ಇಲ್ಲಿ ವ್ಯಾಪಾರಕ್ಕೆ ಮುಕ್ತವಾಗಿ ಈ ಒಂದು ಮಾರುಕಟ್ಟೆಯನ್ನು ಬಿಟ್ಟುಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಇನ್ನು ಬಾಕಿ ಉಳಿದಂಥ 56 ಜನನೂ ಸಹಿತ ನಮಗೆ ವ್ಯಾಪಾರಸ್ಥರಿಗೆ ಕಟ್ಟಗಳ ಅವಶ್ಯಕತೆ ಇದೆ.
ಇದರಲ್ಲಿ ನಾವು ಪಾಲಿಕೆ ಮತ್ತು ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಿಗೆ ವಿನಂತಿ ಮಾಡ್ಕೊಂಡಿದ್ದೀವಿ. ಬಾಕಿ ಉಳಿದಂಥ 56 ಮಂದಿಗೂ ಸಹಿತ ಖಾಲಿ ಇರುವಂಥ ಜಾಗದಲ್ಲಿ ಅವ್ರಿಗೆ ಕುಳಿತುಕೊಂಡು ವ್ಯಾಪಾರ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕನ್ನುವಂಥ ಬೇಡಿಕೆಯನ್ನು ಸಹಿತ ಈ ಒಂದು ಸಂದರ್ಭದಲ್ಲಿ ಇಟ್ಟಿದ್ದೀವಿ ಅನ್ನುವಂಥ ವಿಷಯವನ್ನು ಮಾಧ್ಯಮದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ಕಳೆದ 2 ವರ್ಷಗಳಿಂದ ನಾವು ಬೀದಿ ಬದಿಯಲ್ಲಿ ಅಂದರೆ ಬಿಸಿಲು ಮಳೆಯಲ್ಲೇ ವ್ಯಾಪಾರ ಮಾಡ್ತಾ ಇದ್ದೀವಿ. ಈಗ ಹರಾಜು ಮುಖಾಂತರ ನಮಗೆ ಈಗಾಗಲೇ ಮಳಿಗೆಗಳ ಹಸ್ತಾಂತರವಾಗಿದ್ದಾವೆ. ಇನ್ನು ಇವತ್ತು ನಾವು ಅಂತಂದರೆ ಈಗ ಏನು ಈಗಾಗಲೇ ಅಂತಂದರೆ ನಮ್ಮದು ಹೊಟ್ಟೆ ಹಸಿವಾಗಿತ್ತು, ಹೊಟ್ಟೆ ತುಂಬಿಸುವಂಥ ಕೆಲಸವನ್ನು ಈಗ ಜನಪ್ರತಿನಿಧಿಗಳು ಮಾಡಿದರೆ ಮತ್ತು TV5 ಇವತ್ತು ನಮ್ಮ ಬೆನ್ನಿಗೆ ನಿಂತು ನಮ್ಮ ಹೋರಾಟಕ್ಕೆ ಇವತ್ತು ಜಯ ಸಿಗುವಂಥ ಮಾಡಿದೆ. ಹೀಗಾಗಿ ನಾವು TV5 ವಿಶೇಷವಾದಂಥ ಒಂದು ಅಭಿನಂದನೆ ಸಲ್ಲಿಸ್ತೇವೆ ಅನ್ನೋದು ಇಲ್ಲಿನ ವ್ಯಾಪಾರಸ್ಥರ ಮಾತು. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೋಲರಗೊಪ್ಪ, TV5 ಹುಬ್ಬಳ್ಳಿ.